ಎಲ್ಲರೂ ಒಳ್ಳೆಯವರಲ್ಲ. ಸೊ ಹಾಗಾಗಿ ಹುಷಾರು. ದುಡ್ಡು ಎಷ್ಟು ಬೇಕೋ ಅಷ್ಟು ಸಂಪಾದನೆ ಮಾಡ್ಕೋಬೇಕು. ಮುಂಬರೋ ವರ್ಕ್ಶಾಪು ನಿಮಗೋಸ್ಕರ ಸ್ಪೆಷಲ್ ವರ್ಕ್ಶಾಪು ಆನ್ಲೈನಲ್ಲಿ ಮಾಡ್ತಿರೋವಂಥದ್ದು ಜನವರಿ 9, 10, 11. ಇನ್ನೊಂದು ವಿಚಾರ ಗೊತ್ತಿರಲಿ, ನಾವ್ಯಾರು ಹೊಸ ವರ್ಷ ಮಾಡ್ಕೊಳ್ಬಾರ್ದು. ನಮಗೆ ಹೊಸ ವರ್ಷ ಇದಲ್ಲ, ನಮ್ಮ ಹೊಸ ವರ್ಷನೇ ಬೇರೆ. ಅದು ಯಾವುದ್ರಿ ಹೊಸ ವರ್ಷ? ಕೇಕ್ ಕಟ್ ಮಾಡೋದು, ಏನೋ ಡ್ರಿಂಕ್ಸ್ ತಗೊಳ್ಳೋದು, ಪಾರ್ಟಿ ಮಾಡೋದು, ಇದೇನಾ ಹೊಸ ವರ್ಷ? ನಮ್ಮ ಹೊಸ ವರ್ಷ ಬೇರೆ ಇದೆ. ಸನಾತನ ಧರ್ಮ ಪರಿಪಾಲನೆ ಮಾಡೋರ್ಗೆ ಹೊಸ ವರ್ಷ ಬೇರೆ. ಚಿಗುರಿರಬೇಕು, ಎಲ್ಲ ಕಡೆ ಒಂದು ಸಂಭ್ರಮ ಇರಬೇಕು. ನಮಗೆ ಹೊಸ ವರ್ಷ ಹೊಸ ಮನಸ್ಥಿತಿ ಬಂದಾಗ ಹೊಸ ವರ್ಷ ಆಗಿರಬೇಕೇ ಹೊರತು ಯಾವುದೋ ಕ್ಯಾಲೆಂಡರ್ ಡೇಟ್ಗೆ ಸೀಮಿತವಾಗಿರಬಾರ್ದು. ಇಂಥ ಹೊಸ ವರ್ಷಗಳು ಎಷ್ಟೋ ಇದಕ್ಕೆ ಮುಂಚೆ ಮಾಡಿ ಬಿಸಾಕಿದ್ದೇವೆ. ಬಟ್ ನಮ್ಮಲ್ಲಿ ಏನೂ ಹೊಸತನ ಬರಲಿಲ್ಲ, ನಾವೇನೂ ಹೊಸಬ್ರಾಗಲಿಲ್ಲ, ನಾವು ಶ್ರೀಮಂತರಾಗಲಿಲ್ಲ. ನಾವು ಹೆಂಗೆ ಬಯಸಿದ್ದೀವೋ, ಹೇಗೆ ಬಯಸಿ ಬದುಕಬೇಕು ಅಂತ ಅಂದ್ಕೊಂಡಿದ್ದೀವೋ ಹಾಗೇನೂ ಬದುಕಲಿಕ್ಕಾಗಲಿಲ್ಲ. ಯಾಕಂತಂದರೆ ಬರೀ ಹಾರ್ಡ್ವೇರ್ಗೆ ಏನು ಬೇಕೋ ಅದಕ್ಕೆಲ್ಲ ಸುಖ ಕೊಟ್ಟವು. ಕೇಕ್ ತಿನ್ನೋದ್ಯಾರೋ ಈ ಹಾರ್ಡ್ವೇರು, ಅಥವಾ ಈ ಎಣ್ಣೆ ಕುಡಿಯೋದೇನೋ, ಅಥವಾ ತಿನ್ನೋದು ಕುಡಿಯೋದು, ಪಬ್ಬು ಬಾರು ಡ್ಯಾನ್ಸು, ಇದೆಲ್ಲ ಏನು ಈ ಹಾರ್ಡ್ವೇರ್ಗೆ ಸುಖ ಕೊಟ್ಟವು. ಸಾಫ್ಟ್ವೇರ್ ಯಾರು ನೋಡಿದ್ರು? ಸಾಫ್ಟ್ವೇರ್ ಏನೋ ಬದಲಾವಣೆ ಆಗಲೇ ಇಲ್ಲ. ಅದಕ್ಕೆ ಈ ಸಾಲಗಳು, ಅದಕ್ಕೆ ಈ ನೋವುಗಳು, ಅದಕ್ಕೆ ಈ ಬಾಧೆಗಳು, ಈ ಸಂಕಷ್ಟಗಳು. ಯಾವಾಗ ನಾವು ಈ ಸಾಫ್ಟ್ವೇರನ್ನು ಬದಲಾವಣೆ ಮಾಡ್ಕೊಳ್ತೀವೋ ಆಗ ಮಾತ್ರ ನಾವು ಹೇಗೆ ಬಯಸ್ತೀವೋ, ನಮಗೇನು ಬೇಕೋ ಅದನ್ನೆಲ್ಲ ಯೂನಿವರ್ಸ್ ಕೊಡೋದಕ್ಕೆ, ವಿಶ್ವ ಕೊಡೋದಕ್ಕೆ ಸಾಧ್ಯವಾಗುತ್ತೆ.